ಪ್ರಮೋಷನ್ ಕೊಡ್ತೀನಿ, ನಾನು ನಿನ್ನ ಪತ್ನಿ ಜೊತೆ ಒಂದು ರಾತ್ರಿ ಕಳೆಯಬೇಕು ಎಂದ ಬಾಸ್. ಮುಖೇಶ್ ಹಾಗೂ ಪ್ರಿಯಾ ದಂಪತಿಗಳು ಇವರು ಮಿಡಲ್ ಕ್ಲಾಸ್ ಜೀವನವನ್ನು ನಡೆಸುತ್ತಾ ಇರುತ್ತಾರೆ. ಇಬ್ಬರು ಕೂಡ ಜಾಬ್ ಮಾಡುತ್ತಾ ಇರುತ್ತಾರೆ. ಪ್ರಿಯಾ ಆಫೀಸ್ಗೆ ಹೋದ ಮೇಲೆ ಮುಖೇಶ್ಗೆ ಯಾರೋ ಕರೆ ಮಾಡುತ್ತಾರೆ. ನಾನು ಹೇಳಿದ ಕೆಲಸ ಬೇಗನೆ ಮುಗಿಸು, ನಿನ್ನ ಅಕೌಂಟ್ಗೆ ಹಣ ಕಳಿಸುತ್ತೇನೆ ಎಂದು ಯಾವುದೋ ಹೆಂಗಸು ಮಾತನಾಡುತ್ತಾಳೆ. ಆಗ ಮುಖೇಶ್ ಒಪ್ಪಿಕೊಳ್ಳುತ್ತಾನೆ. ಮರುದಿನ ಪ್ರಿಯಾ ಸ್ನಾನ ಮಾಡುವಾಗ ಕಿಟಕಿಯಿಂದ ಮೊಬೈಲ್ ಇಟ್ಟು ಯಾರೋ ರೆಕಾರ್ಡ್ ಮಾಡುತ್ತಾ ಇರುತ್ತಾರೆ. ಆಕೆಗೆ ವ್ಯಕ್ತಿಯ ನೆರಳು ಕಾಣಿಸುತ್ತದೆ. ಆಗ ಪ್ರಿಯಾ ತಕ್ಷಣ ಹೊರಗೆ ಬಂದು ಮುಖೇಶ್ಗೆ ಹೇಳುತ್ತಾಳೆ. ಮುಖೇಶ್ ಚೆಕ್ ಮಾಡಿ, ಯಾರೂ ಇಲ್ಲ, ಇದು ನಿನ್ನ ಭ್ರಮೆ ಎಂದು ಸಮಾಧಾನ ಮಾಡುತ್ತಾನೆ. ಇವರು ಜೈ ಹಾಗೂ ಮೇಘನಾ, ಇವರಿಬ್ಬರು ಮುಖೇಶ್ ಕಂಪನಿಯ ಬಾಸ್ ಆಗಿರುತ್ತಾರೆ. ಇವರ ಖಾಸಗಿ ಜೀವನ ಅಷ್ಟು ಖುಷಿಯಾಗಿರುವುದಿಲ್ಲ. ಯಾವಾಗಲೂ ಜಗಳ ಆಡುತ್ತಾ ಇರುತ್ತಾರೆ. ಜಗಳದಲ್ಲಿ ಜೈ ಮೇಘನಾ ಮೇಲೆ ಕೈ ಮಾಡಲು ಹೋದಾಗ ಆಕೆ ಲಾಸ್ಟ್ ವಾರ್ನಿಂಗ್ ಕೊಟ್ಟು ಹೋಗುತ್ತಾಳೆ. ಅಂದು ಮುಖೇಶ್ ಪ್ರಿಯಾಗೆ ಹೊಸ ಡ್ರೆಸ್ ಅನ್ನು ತಂದು ಕೊಡುತ್ತಾನೆ. ಆಕೆ ಅದನ್ನು ಹಾಕಿಕೊಳ್ಳಲು ಹೋದಾಗ ಮತ್ತೆ ಅವಳು ಬಟ್ಟೆ ಬದಲಾಯಿಸುವುದನ್ನು ಯಾರೋ ವಿಡಿಯೋ ರೆಕಾರ್ಡ್ ಮಾಡುತ್ತಾರೆ. ನಂತರ ಮುಖೇಶ್ ಅವಳು ಬಟ್ಟೆ ಹಾಕಿಕೊಂಡು ಬಂದಾಗ ಫೋಟೋಗಳನ್ನು ತೆಗೆಯುತ್ತಾನೆ. ನಂತರ ಅವನಿಗೆ ಮೂಡ್ ಬಂದು ಆಕೆಯನ್ನು ಎತ್ತಿಕೊಂಡು ಬೆಡ್ರೂಮ್ಗೆ ಹೋಗುತ್ತಾನೆ. ನಂತರ ಇಬ್ಬರು ಸ್ವರ್ಗಸುಖ ಕಾಣುತ್ತಾರೆ. ಆಕೆ ನಿದ್ರೆ ಮಾಡಿದ ಮೇಲೆ ರೆಕಾರ್ಡ್ ಇಟ್ಟಿದ್ದ ಮೊಬೈಲ್ ಅನ್ನು ಮುಖೇಶ್ ತೆಗೆಯುತ್ತಾನೆ. ಅದರಲ್ಲಿ ವಿಡಿಯೋವನ್ನು ನೋಡುತ್ತಾನೆ. ಅಂದು ಆಕೆ ಸ್ನಾನ ಮಾಡುವಾಗ ಹಾಗೂ ಆಕೆ ಬಟ್ಟೆ ಬದಲಾಯಿಸುವಾಗ ವಿಡಿಯೋ ಹಾಗೂ ಫೋಟೋಗಳನ್ನು ಮುಖೇಶ್ ತೆಗೆದಿರುತ್ತಾನೆ. ಮರುದಿನ ಪ್ರಿಯಾ ಆಫೀಸ್ಗೆ ಹೋದ ಮೇಲೆ ಮುಖೇಶ್ ಆ ಹೆಂಗಸರಿಗೆ ಕರೆ ಮಾಡಿ ಫೋಟೋ ಆಲ್ರೆಡಿ ಕಳುಹಿಸಿದ್ದೇನೆ, ಇನ್ನು ವಿಡಿಯೋ ಮಾತ್ರ ಕಳಿಸಬೇಕು ಎಂದು ಹೇಳುತ್ತಾನೆ. ನಂತರ ಆ ಫೋಟೋ ಹಾಗೂ ವಿಡಿಯೋಗಳನ್ನು ಬಾಸ್ ಜೈನ ಮೊಬೈಲ್ಗೆ ಬರುತ್ತೆ. ಆದರೆ ಆ ನಂಬರ್ ಅವನಿಗೆ ಅಪರಿಚಿತ ನಂಬರ್ ಆಗಿರುತ್ತದೆ. ಆ ಹೆಂಗಸು ಏಕೆ ಈ ವಿಡಿಯೋವನ್ನು ನನಗೆ ಕಳಿಸುತ್ತಿದ್ದಾಳೆ ಎಂದುಕೊಳ್ಳುತ್ತಾನೆ. ಅದರಲ್ಲಿ ಮುಖೇಶ್ನ ಮುಖ ಬ್ಲರ್ ಮಾಡಲಾಗಿರುತ್ತದೆ. ಜೈ ವಾಪಸ್ ಆ ನಂಬರ್ಗೆ ಕರೆ ಮಾಡಿದಾಗ ಮುಖೇಶ್ ಪಿಕ್ ಮಾಡುವುದಿಲ್ಲ. ಅಂದು ಮುಖೇಶ್ ತನ್ನ ಬಾಸ್ ಜೈನ ಮನೆಗೆ ಬರುತ್ತಾನೆ. ಆಗ ಜೈ, ನಿನ್ನ ಟಾರ್ಗೆಟ್ಗಳನ್ನು ನೀನು ರೀಚ್ ಮಾಡಿಲ್ಲ, ನಿನ್ನ ಕೆಲಸ ಕಳೆದುಕೊಳ್ಳುತ್ತೀಯ ಎಂದು ಹೇಳುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಜೈನ ಪತ್ನಿ ಮೇಘನಾ ಬರುತ್ತಾಳೆ. ಆಕೆ ಎಲ್ಲರೂ ಲಂಚ್ ಮಾಡೋಣ ಬನ್ನಿ ಎಂದು ಹೇಳುತ್ತಾನೆ. ಆದರೆ ಮುಖೇಶ್, ನಾನು ಮನೆಯಿಂದ ಬಾಕ್ಸ್ ತಂದಿದ್ದೇನೆ ಎಂದು ಹೇಳುತ್ತಾನೆ. ಆದರೂ ಪರವಾಗಿಲ್ಲ, ಹಂಚಿಕೊಂಡು ತಿನ್ನೋಣ ಎಂದು ಮೇಘನಾ ಕರೆಯುತ್ತಾಳೆ. ಆಗ ಊಟ ಮಾಡುವಾಗ ಮುಖೇಶ್, ಸರ್ ನೀವು ತಪ್ಪು ತಿಳಿದುಕೊಳ್ಳಲಿಲ್ಲ ಅಂದರೆ ಇಂದು ರಾತ್ರಿ ನಮ್ಮ ಮನೆಗೆ ಡಿನ್ನರ್ಗೆ ಬನ್ನಿ ಎಂದು ಇನ್ವೈಟ್ ಮಾಡುತ್ತಾನೆ. ಆಗ ಮೇಘನಾ ಕೂಡ ಜೈನನ್ನು ಡಿನ್ನರ್ಗೆ ಒಪ್ಪಿಸುತ್ತಾಳೆ. ಮತ್ತೆ ಮನೆಯಲ್ಲಿ ಮುಖೇಶ್ ಬೋಲ್ಡ್ ಆಗಿರುವ ಡ್ರೆಸ್ ಅನ್ನು ಪ್ರಿಯಾಗೆ ಕೊಟ್ಟು ನಮ್ಮ ಬಾಸ್ ಹಾಗೂ ಅವರ ಪತ್ನಿ ಬಂದಾಗ ಇದೇ ಬಟ್ಟೆ ಹಾಕಿಕೊಳ್ಳಬೇಕು ಎಂದು ಬಲವಂತ ಮಾಡುತ್ತಾನೆ. ಅಂದು ಸಂಜೆ ಜೈ ಹಾಗೂ ಮೇಘನಾ ಮುಖೇಶ್ ಮನೆಗೆ ಬರುತ್ತಾರೆ. ಆಗ ಜೈ ಮುಖೇಶ್ನ ಪತ್ನಿ ಪ್ರಿಯಾಳನ್ನು ನೋಡಿ ಶಾಕ್ ಆಗಿ ಬಿಡುತ್ತಾನೆ. ಇವಳು ವಿಡಿಯೋ ಕಳಿಸಿದ ಹಾಗೆ ಹುಡುಗಿಯಲ್ಲವೇ ಅಂತ ಅಂದುಕೊಳ್ಳುತ್ತಾನೆ. ಆಗ ಮುಖೇಶ್ ಇಬ್ಬರಿಗೂ ಪರಿಚಯ ಮಾಡಿಸುತ್ತಾನೆ. ನಂತರ ಎಲ್ಲರೂ ಎಣ್ಣೆ ಪಾರ್ಟಿ ಮಾಡುತ್ತಾರೆ. ನಂತರ ಇಬ್ಬರು ಜೋಡಿಗಳು ಮ್ಯೂಸಿಕ್ ಹಾಕಿಕೊಂಡು ಡ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ. ಆಗ ಪ್ರಿಯಾಳ ಮೇಲೆ ಕಣ್ಣಿಟ್ಟಿದ್ದ ಜೈ ಅವಳ ಜೊತೆಗೆ ಡ್ಯಾನ್ಸ್ ಮಾಡ ಬಯಸುತ್ತಾನೆ. ಆಗ ಮುಖೇಶ್ ಕೂಡ ಒಪ್ಪಿಕೊಂಡು ಬಿಟ್ಟುಕೊಡುತ್ತಾನೆ. ಆದರೆ ಜೈ ಜೊತೆಗೆ ಡ್ಯಾನ್ಸ್ ಮಾಡುವುದು ಪ್ರಿಯಾಗೆ ಇಷ್ಟವಿರುವುದಿಲ್ಲ. ಆದರೆ ಮುಖೇಶ್ ಹಾಗೂ ಮೇಘನಾ ಆರಾಮಾಗಿ ಡ್ಯಾನ್ಸ್ ಮಾಡುತ್ತಾ ಇರುತ್ತಾರೆ. ಮನೆಗೆ ಬಂದ ಮೇಲೆ ಮೇಘನಾ ಮುಖೇಶ್ ಹಾಗೂ ಪ್ರಿಯಾ ಒಳ್ಳೆ ಜೋಡಿಗಳು ಎಂದು ಹೇಳುತ್ತಾಳೆ. ಆಗ ಜೈ, ಅವರಿಬ್ಬರೇನು ಒಳ್ಳೆ ಜೋಡಿಗಳು, ಆದರೆ ನಾವಿಬ್ಬರು ಒಳ್ಳೆ ಜೋಡಿಗಳಲ್ಲ ಎಂದು ಬಿಡುತ್ತಾನೆ. ಇದರಿಂದ ಮೇಘನಾಗೆ ಕೋಪ ಬರುತ್ತದೆ. ಮತ್ತೆ ಜೈ ಆ ಫೋಟೋಗಳನ್ನು ವಿಡಿಯೋಗಳನ್ನು ನೋಡುತ್ತಾ ಪ್ರಿಯಾ ಮೇಲೆ ಕನಸು ಕಾಣುತ್ತಾ ಇರುತ್ತಾನೆ. ಮರುದಿನ ಮುಖೇಶ್ ಜೈನ ಮನೆಗೆ ಬಂದಾಗ ಜೈ ಡೈರೆಕ್ಟ್ ಆಗಿ ಮುಖೇಶ್ಗೆ ಆಫರ್ ಕೊಡುತ್ತಾನೆ. ನಾನು ನಿನಗೆ ಪ್ರಮೋಷನ್ ಕೊಡುತ್ತೇನೆ, ಸಂಬಳ ಡಬಲ್ ಆಗುತ್ತದೆ, ಆದರೆ ನಾನು ನಿನ್ನ ಪತ್ನಿಯ ಜೊತೆ ಒಂದು ರಾತ್ರಿ ಕಳೆಯಬೇಕು ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಮುಖೇಶ್ ಶಾಕ್ ಆಗುತ್ತಾನೆ. ನಾವು ಅಂತಹ ಜನ ಅಲ್ಲ ಎಂದು ಮುಖೇಶ್ ಹೇಳುತ್ತಾನೆ. ಆಗ ಜೈ ಆ ವಿಡಿಯೋ ಹಾಗೂ ಫೋಟೋಗಳನ್ನು ತೋರಿಸಿ, ಹಾಗಾದರೆ ಆಕೆ ಈ ಫೋಟೋ ವಿಡಿಯೋಗಳನ್ನು ನನಗೆ ಏಕೆ ಕಳುಹಿಸಿದ್ದಾಳೆ, ನೀವು ಎಂಥ ಜನ, ಇದೆಲ್ಲ ನನಗೆ ಬೇಕಾಗಿಲ್ಲ, ಈಗ ನಿನ್ನ ಸಮಯ ತಗೋ, ನನಗೆ ನಿನ್ನ ತೀರ್ಮಾನ ಹೇಳು ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಆಗ ಮುಖೇಶ್ ಆ ಹೆಂಗಸಿಗೆ ಕರೆ ಮಾಡಿ ನಮ್ಮ ಪ್ಲಾನ್ನಂತೆ ಎಲ್ಲ ನಡೆಯುತ್ತಿದೆ ಎಂದು ತಿಳಿಸುತ್ತಾನೆ. ಮತ್ತೆ ಅಂದು ಸಂಜೆ ಮನೆಗೆ ಬಂದ ಮೇಲೆ ಮುಖೇಶ್ ಪ್ರಿಯಾಗೆ, ಇಂದು ಕೂಡ ನಮ್ಮ ಬಾಸ್ ಡಿನ್ನರ್ಗೆ ಬರುತ್ತಿದ್ದಾರೆ, ಇದೊಂದು ದಿನ ಮಾತ್ರ ನೀನು ಅಡುಗೆ ಮಾಡು ಎಂದು ಅವಳನ್ನು ಒಪ್ಪಿಸುತ್ತಾನೆ. ನಂತರ ಅಂದು ರಾತ್ರಿ ಕೂಡ ಆಕೆಗೆ ಹೊಸ ಡ್ರೆಸ್ ಅನ್ನು ಕೊಡುತ್ತಾನೆ. ಆ ಡ್ರೆಸ್ ಅನ್ನು ಹಾಕಿಕೊಂಡು ಆಕೆ ಬಾಗಿಲು ತೆಗೆಯುತ್ತಾಳೆ. ಆಕೆ ಬಹಳ ಸುಂದರವಾಗಿ ಕಾಣಿಸುತ್ತಿರುತ್ತಾಳೆ. ಅವಳನ್ನು ನೋಡಿ ಜೈಗೆ ಖುಷಿಯಾಗುತ್ತದೆ. ನಂತರ ಇವರಿಬ್ಬರು ಎಣ್ಣೆ ಹೊಡೆಯಲು ಶುರು ಮಾಡುತ್ತಾರೆ. ಪ್ರಿಯಾಳಿಗೂ ಕುಡಿಯಲು ಹೇಳುತ್ತಾರೆ. ಆಗ ಆಕೆ, ನಾನು ಕುಡಿಯುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಮುಖೇಶ್, ನೀನು ಅಟ್ಲೀಸ್ಟ್ ಸಾಫ್ಟ್ ಡ್ರಿಂಕ್ಸ್ ಅನ್ನು ಕುಡಿ ಎಂದು ಹೇಳಿ ಅದಕ್ಕೆ ನಶೆಯ ಔಷಧಿಯನ್ನು ಮಿಕ್ಸ್ ಮಾಡಿಕೊಂಡು ತಂದು ಕೊಡುತ್ತಾನೆ. ಅದನ್ನು ಕುಡಿದ ಪ್ರಿಯಾಗೆ ತಲೆ ಸುತ್ತು ಶುರುವಾಗುತ್ತದೆ. ನಂತರ ಮುಖೇಶ್ ಆಕೆಯನ್ನು ಎತ್ತಿಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸುತ್ತಾನೆ. ನಂತರ ತನ್ನ ಮೊಬೈಲ್ ಅನ್ನು ವಿಡಿಯೋ ರೆಕಾರ್ಡ್ ಇಡುತ್ತಾನೆ. ನಂತರ ಜೈ ಬಳಿ ಬಂದು, ನಾನು ಆಕೆಗೆ ಎಲ್ಲವನ್ನು ಹೇಳಿ ಒಪ್ಪಿಸಿದ್ದೇನೆ, ನೀವು ಮಜಾ ಮಾಡಿ ಎಂದು ಹೇಳಿ ಮನೆಯಿಂದ ಹೊರಗೆ ಹೋಗುತ್ತಾನೆ. ಆಗ ಮುಖೇಶ್ ಸೀದಾ ಮೇಘನ ಬಳಿ ಬರುತ್ತಾನೆ. ಇತ್ತ ಜೈ ಪ್ರಿಯಾಳ ಬೆಡ್ರೂಮ್ಗೆ ಎಂಟ್ರಿ ಕೊಡುತ್ತಾನೆ. ಇತ್ತ ಮುಖೇಶ್ ಹಾಗೂ ಮೇಘನಾಗೆ ಮೊದಲಿನಿಂದಲೂ ಅಫೇರ್ ಇರುತ್ತದೆ. ಆಕೆ ಜೈನ ಈ ಷಡ್ಯಂತರದಲ್ಲಿ ಸಿಕ್ಕಿಸಿ ಡೈವೋರ್ಸ್ ಪಡೆದುಕೊಳ್ಳಲು ಮುಖೇಶ್ನನ್ನು ಬಳಸಿಕೊಂಡಿರುತ್ತಾಳೆ. ಮುಖೇಶ್ ಕೂಡ ಮೇಘನಾಳ ಆಸ್ತಿಯನ್ನು ಅನುಭವಿಸಲು ಅವಳ ಜೊತೆ ಒಪ್ಪಿಕೊಂಡಿರುತ್ತಾನೆ. ಮೇಘನ ಹೇಳಿದ್ದಕ್ಕೆ ಅವನು ತನ್ನ ಪತ್ನಿಯ ವಿಡಿಯೋಗಳನ್ನು ಫೋಟೋಗಳನ್ನು ರೆಕಾರ್ಡ್ ಮಾಡಿ ಅದನ್ನು ಜೈಗೆ ಕಳುಹಿಸಿ ಪ್ರಿಯಾಳ ಮೇಲೆ ಆಸಕ್ತಿ ಬರುವಂತೆ ಮಾಡಿರುತ್ತಾರೆ. ಆಗ ಮೇಘನಾ, ಇಂದು ಆ ವಿಡಿಯೋ ರೆಕಾರ್ಡ್ ಆದ ಮೇಲೆ ಅದನ್ನು ನಾವು ಡೈವೋರ್ಸ್ಗೆ ಅಪ್ಲೈ ಮಾಡಿದಾಗ ಅವನು ನಿಯತ್ತಿಲ್ಲದ ಗಂಡ ಎಂದು ನನಗೆ ಡೈವೋರ್ಸ್ ಹಾಗೂ ಆಸ್ತಿ ಎಲ್ಲ ಸಿಗುತ್ತದೆ, ಆಗ ನಾವಿಬ್ಬರು ಆರಾಮಾಗಿ ಇರಬಹುದು ಎಂದು ಹೇಳುತ್ತಾಳೆ. ನಂತರ ಮೇಘನಾ ಹಾಗೂ ಮುಖೇಶ್ ರೊಮ್ಯಾನ್ಸ್ ಮಾಡುತ್ತಾ ಸ್ವರ್ಗಸುಖ ಕಾಣುತ್ತಾರೆ. ಇತ್ತ ಜೈ ಪ್ರಿಯಾಳ ಬಳಿ ಬಂದು ಅವಳನ್ನು ಆಸೆಯಿಂದ ಹಿಡಿದುಕೊಳ್ಳುತ್ತಾನೆ. ಆಗ ಆಕೆಗೆ ಸ್ವಲ್ಪ ಎಚ್ಚರವಾಗಿ ನನ್ನನ್ನು ಬಿಟ್ಟು ಬಿಡಿ ಎಂದು ಹೇಳಲು ಶುರು ಮಾಡುತ್ತಾಳೆ. ಆಗ ನನಗೆ ನೀನು ಬೇಕೇ ಬೇಕು ಎಂದು ಜೈ ಬಲವಂತ ಮಾಡುತ್ತಾನೆ. ಆಗ ಆಕೆ ಅವನನ್ನು ತಳ್ಳಿ ರೂಮಿನಿಂದ ಹೊರಗಡೆ ಓಡಿ ಹಾಲಿಗೆ ಬಂದು ಮುಖೇಶ್ ಮುಖೇಶ್ ಎಂದು ಕೂಗಾಡಲು ಶುರು ಮಾಡುತ್ತಾಳೆ. ಆಗ ಜೈ, ನಿನ್ನ ಗಂಡ
ಗಂಡನೇ ನಿನ್ನನ್ನು ನನಗೆ ಒಪ್ಪಿಸಿ ಹೋಗಿದ್ದಾನೆ ಎಂದು ಆಕೆಯನ್ನು ಬಲವಂತ ಮಾಡಲು ಶುರು ಮಾಡುತ್ತಾನೆ. ಆಗ ಆ ಗಲಾಟೆಯಲ್ಲಿ ಆಕೆ ಒಂದು ಚಾಕು ಸಿಗುತ್ತದೆ. ಅದರಿಂದ ಜೈನನ್ನು ಚುಚ್ಚಿ ಕೊಲೆ ಮಾಡಿಬಿಡುತ್ತಾಳೆ. ತಕ್ಷಣ ಅವಳೇ ಪೊಲೀಸರಿಗೆ ಕರೆ ಮಾಡಿ ಈ ವಿಷಯ ತಿಳಿಸುತ್ತಾಳೆ. ನಂತರ ಪ್ರಿಯಾಳನ್ನು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಅದನ್ನು ಮುಖೇಶ್ ದೂರದಲ್ಲಿ ನಿಂತು ನೋಡುತ್ತಾನೆ. ಇತ್ತ ಮೇಘನ ಹಾಗೂ ಮುಖೇಶ್ ಎಣ್ಣೆ ಹೊಡೆಯುತ್ತಾ ನಾವು ಅಂದುಕೊಂಡಿದ್ದು ಆಗದಿದ್ದರೂ ಜೈ ಸತ್ತು ಹೋದ. ಈಗ ಅವನ ಆಸ್ತಿ ಏನಿದ್ದರೂ ವಿಧವೆಯಾದ ನನಗೆ ಸಿಗುತ್ತದೆ. ನಾವಿಬ್ಬರೂ ಆನಂದ ಪಡೋಣ. ನಿನ್ನ ಪತ್ನಿ ಕೂಡ ಹೇಗೋ ಜೈಲಿಗೆ ಸೇರಿಕೊಂಡಳು ಎಂದು ಮಾತನಾಡುವಾಗ ಕಾಲಿಂಗ್ ಬೆಲ್ ಆಗುತ್ತದೆ. ಆಗ ಪೊಲೀಸರು ಅಲ್ಲಿಗೆ ಪ್ರಿಯಾಳನ್ನು ಕರೆದುಕೊಂಡು ಬಂದಿರುತ್ತಾರೆ. ಆಗ ಪೊಲೀಸರು ಜೈನ ಮೊಬೈಲನ್ನು ನಾವು ಚೆಕ್ ಮಾಡಿದೆವು. ಅದರಲ್ಲಿ ಬಂದಿದ್ದ ವಿಡಿಯೋ ಹಾಗೂ ಫೋಟೋಗಳನ್ನು ಕಳಿಸಿದ ನಂಬರನ್ನು ಟ್ರೇಸ್ ಮಾಡಿದಾಗ ನಿಮ್ಮ ಆಫೀಸ್ನ P1ನ ಹೆಸರಿನಲ್ಲಿತ್ತು. ಅವನಿಂದ ಮುಖೇಶ್ ಆಧಾರ್ ಕಾರ್ಡ್ ಪಡೆದುಕೊಂಡು ಆ ಸಿಮ್ಮನ್ನು ಖರೀದಿ ಮಾಡಿದ್ದ ಎಂದು ನಮಗೆ ಗೊತ್ತಾಗಿದೆ. ಈಗ ಸತ್ಯ ಹೇಳು ಎಂದು ಮುಖೇಶ್ಗೆ ಹೆದರಿಸುತ್ತಾರೆ. ಆಗ ಮುಖೇಶ್ ತಾನು ಮೇಘನ ಮಾಡಿದ ಪ್ಲಾನ್ ಎಲ್ಲವನ್ನು ಬಿಡಿಸಿ ಹೇಳುತ್ತಾನೆ. ಆಗ ಪೊಲೀಸರು ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಗರಂ ಮಸಾಲ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ BV ಕಾ ಸೌದಾ ಎಂದು ಹುಡುಕಿ ನೋಡಬಹುದು.